ಕನ್ನೇರಿ ಶ್ರೀಗಳಿಗೆ ವಿಧಿಸಿದ್ದಂಥ ವಿಜಯಪುರ ಜಿಲ್ಲಾ ನಿರ್ಬಂಧ ತೆರವುಗೊಳಿಸಲಾಗಿದೆ. ಈ ನಿರ್ಬಂಧ ತೆರವಾದ ಬೆನ್ನಲ್ಲೇ ವಿಜಯಪುರಕ್ಕೆ ಶ್ರೀಗಳು ಎಂಟ್ರಿ ಕೊಟ್ಟಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಕ್ಷೇತ್ರದಲ್ಲೇ ಕನ್ನೇರಿ ಶ್ರೀ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಕನ್ನೇರಿ ಶ್ರೀಗಳಿಗೆ ಅದ್ಧೂರಿ ಸ್ವಾಗತವನ್ನ ಕೋರಿದ್ದಾರೆ ಭಕ್ತರು. ಬಸವಾದಿ ಶರಣರ ಹಿಂದೂ ಸಮಾವೇಶದಲ್ಲಿ ಶ್ರೀಗಳು ಭಾಗಿಯಾಗಿದ್ದಾರೆ. ರಾಮಾನಂದ ಮಠದ ಶಂಕರಾನಂದ ಶ್ರೀ ನೇತೃತ್ವದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಬೈಕ್ ರ್ಯಾಲಿ, ಕುಂಭಮೇಳ, ಈ ಮೂಲಕ ಬೃಹತ್ ಮೆರವಣಿಗೆ ಕೂಡ, ಎಲ್ಲದರ ಮೂಲಕ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಶಿರೂರಿನ ರಾಮಾನಂದ ಮಠದ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೂ ಮುನ್ನ ಪೂರ್ಣ ಕುಂಭ ಹೊತ್ತಂತ ಮಹಿಳೆಯರು ಬಬಲೇಶ್ವರ ಗಾಂಧಿ ವೃತ್ತದಿಂದ ಮೆರವಣಿಗೆ ಆರಂಭ ಆಯಿತು. ವಿವಿಧ ಮಠಾಧೀಶರು ಹಾಗೂ ಬಿಜೆಪಿ ಮುಖಂಡರು ಕೂಡ ಈ ಒಂದು ಮೆರವಣಿಗೆಯುದ್ದಕ್ಕೂ ಕೂಡ ಸಾಗಿದ್ರು. ಮೆರವಣಿಗೆಯಲ್ಲಿ ಕನ್ನೇರಿ ಶ್ರೀಗಳು ಕೂಡ ಹೆಜ್ಜೆ ಹಾಕಿದ್ದಾರೆ. ವಿಜಯಪುರ ಜಿಲ್ಲಾ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಆ ನಿರ್ಬಂಧ ತೆರವಾದ ಬೆನ್ನಲ್ಲೇ ಈಗ ಕನ್ನೇರಿ ಶ್ರೀಗಳು ವಿಜಯಪುರಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿರೋದು. ಪೂರ್ಣ ಕುಂಭದ ಸ್ವಾಗತವನ್ನ ಕೋರಲಾಯಿತು. ಅದರ ಜೊತೆಗೆ ಅದ್ದೂರಿ ಸಮಾವೇಶವನ್ನ ಈಗ ಕೈಗೊಳ್ಳಲಾಗಿದೆ. ಬೈಕ್ ರ್ಯಾಲಿ ಆಯಿತು, ಕುಂಭಮೇಳ, ಬೃಹತ್ ಮೆರವಣಿಗೆಯ ಮೂಲಕ ಸ್ವಾಗತವನ್ನ ಕೋರಲಾಗಿದೆ. ಮಹಾರಾಷ್ಟ್ರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರ ವಿರುದ್ಧ ಇದ್ದಂತಹ ವಿಜಯಪುರ ಜಿಲ್ಲಾ ನಿರ್ಬಂಧ ತೆರವುಗೊಂಡ ನಂತರ ಈಗ ಅದ್ದೂರಿ ಸಮಾವೇಶವನ್ನ ಕೈಗೊಳ್ಳಲಾಗಿದೆ. ವಿಜಯಪುರ ಜಿಲ್ಲಾ ಪ್ರವೇಶಕ್ಕೆ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧವನ್ನು ಹೇರಲಾಗಿತ್ತು. ಈಗ ಏನಂತಂದ್ರೆ ಕನ್ನೇರಿ ಶ್ರೀಗಳಿಗೆ ಅದ್ದೂರಿಯಾದಂಥ ಒಂದು ಸ್ವಾಗತ ಸಿಗ್ತಾ ಇದೆ. ಅದು ಕೂಡ ಬಬಲೇಶ್ವರ ಮತಕ್ಷೇತ್ರದಲ್ಲಿ. ಇಲ್ಲಿ ಏನಂತಂದ್ರೆ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದಾರೆ. ಭಕ್ತವೃಂದ ಇದೆ, ಮತ್ತೊಂದು ಕಡೆಗೆ ಉಳಿದ ಶಿಷ್ಯಂದರಿದ್ದಾರೆ, ಮತ್ತೊಂದು ಕಡೆಗೆ ಮಠಾಧೀಶರುಗಳು 300ಕ್ಕೂ ಅಧಿಕ ಮಠಾಧೀಶರಲ್ಲಿ ಪಾಲ್ಗೊಂಡಿದ್ದಾರೆ. ಸ್ವತಃ ಕನ್ನೇರಿ ಶ್ರೀಗಳು ಈಗ ನನ್ನ ಜೊತೆಗಿರುವಂಥ ಅವ್ರನ್ನೇ ಮಾತಾಡ್ಸರಿ. 2 ತಿಂಗಳ ಗುರುಗಳಿಗೆ ನಿರ್ಬಂಧ ಆಗಿದೆ, ಈಗ ವಾಪಸ್ ಬರ್ತಾ ಇದ್ದಾರೆ. ಅದ್ದೂರಿಯ ಸ್ವಾಗತ ಕೂಡ ಅವ್ರು ಸಿಗ್ತಾ ಇದೆ. ಎಲ್ಲ ಭಕ್ತರಿಗೆ ಖುಷಿಯಾಗಿದೆ. ಇದಕ್ಕಿಂತ ಹೆಚ್ಚೇನು ಬೇಕು, ಮತ್ತೇನು ಏನು ಅವಶ್ಯಕತೆ ಇಲ್ಲ. ಅವ್ರಿಗೆ ಒಳ್ಳೆಯ ರೀತಿಯಿಂದ ಸ್ವಾಗತ ಮಾಡಿದೆ. ಎಲ್ಲರ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇದೆ ಅನ್ನೋದೇ ಗೊತ್ತಾಗ್ತದೆ. ಇದರಿಂದ ಒಂದು ಅನಿಸುತ್ತೆ, ನಿರ್ಬಂಧ ಹಾಕಿರೋದು ಜನರಿಗೆ ಎಷ್ಟು ಆಕ್ರೋಶ ಉಂಟು ಮಾಡಿದೆ. ಆ ನಿರ್ಬಂಧವನ್ನು ಜನರು ತಮ್ಮ ಉಪಸ್ಥಿತಿಯ ಮೂಲಕವಾಗಿ ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ಕೆಲವು ಜನ ಸ್ವಾರ್ಥಿಗಳು, ಆತ್ಮಕೇಂದ್ರಿತ ವೃತ್ತಿಯ ರಾಜಕಾರಣಿಗಳು ಜಿಲ್ಲೆಯ ಪ್ರತಿಬಂಧವನ್ನು ರೌಡಿ ಶೀಟರ್ಗಳಿಗೆ ಮಾಡುವಂಥ ಕೆಲಸವನ್ನು ಸ್ವಾಮಿಗಳಿಗೆ ಮಾಡಿದರು. ಅದನ್ನು ಜನ ಈ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಅದ್ದೂರಿಯಾದ ಸ್ವಾಗತ ಸಿಕ್ಕಿದ್ರೆ ಅನಿಸ್ತಾ ಇದ್ದಾರೆ. ಅದ್ದೂರಿಯಾದ ಸ್ವಾಗತ ಏನು, ಎಲ್ಲರ ಆನಂದವೇ ನಮ್ಮ ಆನಂದ. ಈ ನಿರ್ಬಂಧವನ್ನು ಹೇರುವಂಥದ್ದು ಲಿಂಗಾಯತ ಸ್ವಾಮೀಜಿಗಳ ಬಗ್ಗೆ ತಾವು ಮಾತನಾಡಿದ್ರಿ, ಕೆಟ್ಟದಾಗಿ ಮಾತನಾಡಿದ್ರಿ ಅಂತ. ಇದು ಯಾರ್ಯಾರು ಹೇಗೆ ತಿಳ್ಕೊಬೇಕು ಹಾಗೆ ತಿಳ್ಕೊತಾರೆ. ಅದು ಮಾತಾಡಿದ್ದು ಒಳ್ಳೆಯದು ಕೆಟ್ಟದ್ದು. ಅತ್ತೆಗೆ ಲತ್ತೆ ಪೆಟ್ಟು, ಕುದುರೆಗೆ ಜಬರೆ ಪೆಟ್ಟು ಅಂತ. ಯಾರಿಗೆ ಯಾವ ಭಾಷೆಯಲ್ಲಿ ತಿಳಿತೆ ಆ ಭಾಷೆಯಲ್ಲಿ ಹೇಳಬೇಕಾಗುತ್ತೆ, ಅಷ್ಟೇ ಹೇಳಿದ್ದು. ಆಮೇಲೆ ನಮ್ಮ ಬಿಜಾಪುರ ಜಿಲ್ಲೆ ಭಾಷೆ ಅದು. ನಮ್ಮಲ್ಲಿ ಹೋಗ್ತಾ ಈಗ ಸಹಜವಾಗಿ ನಾವು ಮಾತಾಡ್ತಾ ಇರ್ತೀವಿ. ಕೆಲವರೆಲ್ಲ ಪ್ರಶ್ನಿಸ್ತಾ ಇದ್ರು, ಅಂದ್ರೆ ಸಹಜ ಭಾಷೆ ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು, ಹಾಗೆ ಹೀಗೆ ಮಾತಾಡ್ಬೋದು. ಅವರು ಅದನ್ನು ಎದುರಿಸುವ ಸಾಮರ್ಥ್ಯ ಇದ್ದರೆ ಮಾತಾಡ್ಬೋದು. ಅವರು ಯಾರಿದ್ರು ಅಂತ ಅಂತೀರಿ? ಈ ನಿಮ್ಮ ನಿರ್ಬಂಧದ ಹಿಂದೆ ಏನು ಬೇರೆ ಲಿಂಗಾಯತ ಸ್ವಾಮೀಜಿಗಳು ಒತ್ತಡ ಆಗಿತ್ತಾ ನಿರ್ಬಂಧ ಮಾಡೋದಕ್ಕೆ? ಏನು ಲಿಂಗಾಯತ ಸ್ವಾಮೀಜಿಗಳ ಒತ್ತಡ ಅನ್ನೋದಕ್ಕಿಂತಲೂ ರಾಜಕಾರಣಿಗಳ ಒತ್ತಡ ಅದಕ್ಕಿತ್ತು. ಇದರಲ್ಲಿ ಮುಖ್ಯಮಂತ್ರಿಗಳು ಮತ್ತು ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಪ್ರಧಾನವಾಗಿದ್ದರು. ಯಾಕೆ ಅಂತಂದರೆ ಉಸ್ತುವಾರಿ ಮಂತ್ರಿಗಳು ತಮ್ಮ ಒಂದು ಸಂದರ್ಶನದಲ್ಲಿ ಅಥವಾ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಾವು ಇಡೀ ರಾಜ್ಯಕ್ಕೂ ಬ್ಯಾನ್ ಮಾಡ್ತೀವಿ ಅಂತ ವಲ್ಗನೆಯನ್ನು ಮಾಡಿದ್ದನ್ನು ನಾನು ಕೇಳಿದ್ದೀನಿ. ಇದು ಒಂದೇ ಜಿಲ್ಲೆ ಅಲ್ಲ, ನಾವು ಇಡೀ ರಾಜ್ಯಕ್ಕೂ ಬ್ಯಾನ್ ಮಾಡ್ಬೋದು ಅಂತ ಹೇಳಿದ್ರು. ಅದರಿಂದ ಅನಿಸುತ್ತೆ ಇವರೇ ಮಾಡಿದ್ರು. ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ತಾವು ಬ್ಯಾನ್ ಮಾಡಿದ್ರು. ಧಾರವಾಡ ಮಾಡಿದ್ರು, ಅದಕ್ಕೆ ಹೈಕೋರ್ಟು ಚೆನ್ನಾಗಿ ಚಪ್ರಾಕ್ ಕೊಡ್ತು. ಎಷ್ಟು ಚೆನ್ನಾಗಿ ಚಪ್ರಾಕ್ ಕೊಟ್ಟಿದೆ ಹೈಕೋರ್ಟ್ ಅಂದರೆ 98 ಪೇಜ್ಗಳ ಜಜ್ಮೆಂಟ್ ಕೊಟ್ಟಿದೆ.
ಅದನ್ನು ಓದ್ದವ್ರು ಇನ್ನು ಮುಂದೆ ಇಂಥ ಕೆಲಸ ಕೈ ಹಾಕೋದು ಸಾಧ್ಯ ಇಲ್ಲ. ಆ ಜಜ್ಮೆಂಟ್ ಏನು ಕೊಟ್ಟಿದ್ದಾರಲ್ಲ ಅದನ್ನು ಓದ್ದವ್ರು ಯಾರೇ ಸುಶಿಕ್ಷಿತರು ಇದ್ದರೆ, ರಾಜಕಾರಣಿಗಳಿರಲಿ ಅಧಿಕಾರಿಗಳಿರಲಿ, ಇಂಥ ಕೆಲಸಕ್ಕೆ ಇನ್ನು ಮುಂದೆ ಕೈ ಹಾಕಬಾರ್ದು, ಆ ರೀತಿ ಜಜ್ಮೆಂಟ್ ಕೊಟ್ಟಿದ್ದಾರೆ. ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು, ಹಿಂದೂ ಧರ್ಮಕ್ಕೂ ಅವ್ರಿಗೆ ಸಂಬಂಧ ಇಲ್ಲ, ಹಿಂದೂ ಧರ್ಮದ ಎಲ್ಲವನ್ನ ತ್ಯಜಿಸಿ ಅವ್ರು ಬಂದರು ಅನ್ನೋಂಥದ್ದು ಬಸವಣ್ಣ ವಚನಗಳಲ್ಲೂ ಹೇಳಿದ್ದಾರೆ. ಬಸವಣ್ಣವ್ರು ಯಾವ ಒಂದು ವಚನ ನೀವು ತೋರಿಸ್ಕೊಟ್ರೆ ನಾನು ನಾಳೆಗೆ ಅವ್ರಿಗೆ ಸರೆಂಡರ್ ಆಗ್ತೇನೆ. ಧರ್ಮ ಕಟ್ತೀನಿ ಅನ್ನೋಂಥ ಯಾವುದೇ ಒಂದು ವಚನ ಬರೆದದ್ದನ್ನು ನೀವು ತೋರಿಸ್ಕೊಟ್ರೆ ನಾಳೆಗೆ ನಾನು ಸರೆಂಡರ್ ಆಗ್ತೇನೆ. ಸವಾಲು ನಂದಿದೆ. ಇನ್ನೊಂದು ಇದ್ರ ಬಗ್ಗೆ ಕೂಡ ಇದ್ದಾರೆ, ವಿಭೂತಿ ಹಚ್ಚೋದಿಲ್ಲ ಕನ್ನೇರ ಶ್ರೀಗಳು, ಕುಂಕುಮ ಹಚ್ತಾರೆ. ನಾನು ಬೆಳಗ್ಗೆ ಸಾಯಂಕಾಲ ಯಾವಾಗ ಸ್ನಾನ ಮಾಡ್ತೀನಿ, ಮುಖಮಾರ್ಜನೆ ಮಾಡ್ತೀನಿ, ಅವಾಗ ಹಚ್ಕೋತೀನಿ. ಇವ್ರಂಗೆ ಆಯಿಲ್ ಪೇಂಟ್ ಬಡ್ಕೊಂಡು ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾನು ಭಸ್ಮ ಹಚ್ಕೊಳ್ಳೋದಿಲ್ಲ ಅಂತ ಅವ್ರಿಗೆ ಅನಿಸಿತ್ತು ಅಂದ್ರೆ ಅವರಂಥ ಮೂರ್ಖರೇ ಈ ಜಗತ್ತಿನೊಳಗೆ ಯಾರೂ ಇಲ್ಲ. ನಾವು ಕೂಡ ನೋಡ್ತಾ ಇದೀವಿ, ಈಗ ಈಶ್ವರಪ್ಪನವರು ಇರಿದ್ರೆ ಬಂದು ಅಲ್ಲಿ ಕನ್ನೇರಿ ಶ್ರೀಗಳನ್ನ ಭೇಟಿ ಮಾಡ್ತಾ ಇದ್ದಾರೆ, ಸ್ವಾಗತಿಸ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಈ ದೃಶ್ಯಾವಳಿಗಳು ಕೂಡ ಈಗ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ವಿಜಯಪುರಕ್ಕೆ ಅಪ್ಪು ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.